ಗುಡ್ ಮಾರ್ನಿಂಗ್ ಕರ್ನಾಟಕ ದಿನದ ಟಾಪ್ ಸುದ್ದಿಗಳು ಅಪ್ಡೇಟ್ಸ್ ನ್ಯಾಷನಲ್ ಇಂಟರ್ನ್ಯಾಷನಲ್ ಪ್ರತಿಯೊಂದು ಸುದ್ದಿಯ ಸ್ಪೀಡ್ ರೌಂಡ್ ಅಪ್ ಟಾಪ್ 18 at 8ಗೆ ಸ್ವಾಗತ. ನಾನು ಶರ್ಮಿತಾ ಶೆಟ್ಟಿ. ಟಾಪ್ 18 ನ ಮೊದಲ ಸುದ್ದಿ. ಬೆಳಗಾವಿಯಲ್ಲಿ ಪ್ರತಿಮೆ ಪಾಲಿಟಿಕ್ಸ್ ಜೋರಾಗಿದೆ. ಜಿಲ್ಲಾಡಳಿತದಿಂದಲೇ ರಾಜಹಂಸಗಡದ ಶಿವಾಜಿ ಪ್ರತಿಮೆ ಅನಾವರಣ ಇವತ್ತು ನಡೀತಾ ಇದೆ. ಒಂದ್ ಕಡೆ ರಮೇಶ್ ಜಾರಕಿಹೊಳಿ, ಮತ್ತೊಂದ್ ಕಡೆ ಹೆಬ್ಬಾಳ್ಕರ್ ಕ್ರೆಡಿಟ್ ಫೈಟ್ ಮಾಡ್ತಾ ಇದ್ದಾರೆ. ಬೆಳಗಾವಿ ತಾಲೂಕಿನ ರಾಜಹಂಸಗಡ ಕೋಟೆಯ ಅಭಿವೃದ್ಧಿ ಬೃಹತ್ ಶಿವಾಜಿ ಪ್ರತಿಮೆ ವಿಚಾರಕ್ಕೆ ಕಾಂಗ್ರೆಸ್ ಬಿಜೆಪಿ ನಡುವೆ ಬಿಗ್ ಕ್ರೆಡಿಟ್ ಫೈಟ್ ನಡೆದಿದೆ. ಈ ಮೊದಲು ಪ್ರತಿಮೆ ಅನಾವರಣಕ್ಕೆ ಶಾಸಕಿ ಲಕ್ಷ್ಮೀ ಹೆಬ್ಬಾಳ್ಕರ್ ಪ್ಲಾನ್ ಮಾಡಿದ್ರು. ಇದು ಗೊತ್ತಾದ ಬಳಿಕ ರಮೇಶ್ ಜಾರಕಿಹೊಳಿ ಹಾಗೂ ಬಿಜೆಪಿ ನಾಯಕರು ರಾಜಹಂಸಗಡಕ್ಕೆ ಭೇಟಿ ನೀಡಿದ್ರು. ಇದು ಮಾತಿನ ಮಲ್ಲ ಯುದ್ಧಕ್ಕೆ ಕಾರಣವಾಗಿತ್ತು. ಚುನಾವಣೆ 2 ತಿಂಗಳಿದ್ದಾಗ ನೀವು ನನ್ನ ಕ್ಷೇತ್ರಕ್ಕೆ ಕಾಲಿಡ್ತಾ ಇದ್ದೀರಾ. ಕರೋನಾ ಇದ್ದಾಗ ಎಲ್ಲಿದ್ರಿ ನೀವು? ಎಷ್ಟೋ ವಿರೋಧಿಗಳು ಎಷ್ಟೋ ನನಗೆ ಕಷ್ಟ ಕೊಟ್ಟರು ಕೂಡ ನಾನು ಧೈರ್ಯದಿಂದ ಎದುರಿಸಲಿಕ್ಕೆ ಸಿದ್ಧ ಇದ್ದೀನಿ. ಇಂದು ಬೆಳಗ್ಗೆ 10 ಗಂಟೆಗೆ ಸಿಎಂ ಬೊಮ್ಮಾಯಿ, ಕನ್ನಡ ಸಂಸ್ಕೃತಿ ಇಲಾಖೆ ಸಚಿವ ಸುನೀಲ್ ಕುಮಾರ್, ಜಿಲ್ಲಾ ಉಸ್ತುವಾರಿ ಸಚಿವ ಗೋವಿಂದ ಕಾರಜೋಳ, ಸ್ಥಳೀಯ ಶಾಸಕಿ ಲಕ್ಷ್ಮೀ ಹೆಬ್ಬಾಳ್ಕರ್ಗೆ ಉದ್ಘಾಟನೆಗೆ ಆಹ್ವಾನ ನೀಡಲಾಗಿದೆ. ಇಂದು ಸರ್ಕಾರಿ ಕಾರ್ಯಕ್ರಮ ನಡೆದರೆ ಮತ್ತೆ ಮಾರ್ಚ್ 5ರಂದು ಮತ್ತೊಮ್ಮೆ ಕಾಂಗ್ರೆಸ್ ಕಾರ್ಯಕರ್ತರನ್ನ ಸೇರಿಸಿ ಉದ್ಘಾಟನೆಗೆ ಪ್ಲಾನ್ ಮಾಡಲಾಗಿದೆ. 20,000ಕ್ಕೂ ಹೆಚ್ಚು ಜನರನ್ನ ಸೇರಿಸಿ ಮತ್ತೊಮ್ಮೆ ಅನಾವರಣಕ್ಕೆ ಪ್ಲಾನ್ ಮಾಡಿದ್ದಾರೆ ಹೆಬ್ಬಾಳ್ಕರ್. ಒಟ್ಟಾರೆ ಬೆಳಗಾವಿ ಗ್ರಾಮೀಣ ಕ್ಷೇತ್ರದಲ್ಲಿ ಶಿವಾಜಿ ಮಹಾರಾಜರ ಹೆಸರಲ್ಲಿ ಭರ್ಜರಿ ರಾಜಕೀಯ ನಡೀತಾ ಇದೆ. ಚಂದ್ರಕಾಂತ್ ಸುಗಂಧಿ, ನ್ಯೂಸ್ 18 ಬೆಳಗಾವಿ. ಎರಡು ರಾಜ್ಯಗಳನ್ನ ಸಂಪರ್ಕಿಸುವ ರಾಷ್ಟ್ರೀಯ ಹೆದ್ದಾರಿ ಅದು. ಆದ್ರೆ ಆ ರಸ್ತೆ ಕಿತ್ತೋಗಿ 10 ವರ್ಷಗಳೇ ಆಗೋಗಿದೆ. ಆ ರಸ್ತೆಯಲ್ಲಿ ಹೋಗೋದು ಅಂದ್ರೆ ನರಕ ಪ್ರತ್ಯಕ್ಷ ದರ್ಶನ ಆದಂತೆ. ಸರ್ಕಾರದ ಕಣ್ ತೆರೆಸೋಕೆ ಜನ ಪ್ರತಿಭಟನೆಗಿಳಿದಿದ್ದಾರೆ. ಈ ರಸ್ತೆ 3 ಕಿಲೋಮೀಟರ್ ಇದೇ ರೀತಿನೇ ಇದೆ. ಕಳೆದ 10 ವರ್ಷದಿಂದ ಇದು ಬದಲಾಗಿಲ್ಲ. ಹಾಗಾಗಿನೇ ಇಲ್ಲಿನ ಜನ ಹೀಗೆ ಪ್ರತಿಭಟನೆಗಿಳಿದಿದ್ದಾರೆ. ಕರ್ನಾಟಕ, ಮಹಾರಾಷ್ಟ್ರ ರಾಜ್ಯಗಳ ಕೊಂಡಿಯಂತಿರುವ ಈ ರಸ್ತೆ ಚಡಚಣ ತಾಲೂಕಿನಲ್ಲಿ ಹಾದು ಹೋಗುತ್ತೆ. ಡಾಂಬರ್ ಕಾಣದ ಈ ಚಡಚಣ ಶಿರಾಡೋಣ ಹೆದ್ದಾರಿ ರಾಜ್ಯದ ಮಾನ ಮರ್ಯಾದೆಯನ್ನೇ ಹರಾಜು ಹಾಕ್ತಾ ಇದೆ. ಇಲ್ಲಿ ಯಾರು ದಸರಾ ಉಮ್ರಾಜ ಬಸ್ಸಿಗೆ ತಿರುಗಾಡ್ತಾರಲ್ರಿ, ಪಂಡ್ರಾಪುರ ಅವ್ರು ಹೇಳ್ತಾರಿ, ಅಕ್ಕೋರ್ ನೀವು ಸ್ಟ್ರೈಕ್ ಮಾಡಕ್ ನಮಗೂ ಫೋನ್ ಹಚ್ಚ್ರಿ, ನಾವು ಬರ್ತಾವ್, ನಾವು ಸಪೋರ್ಟ್ ಮಾಡ್ತೇವತ್ತ. ಅಂದ್ರೆ ಅವ್ರಿಗೆ ಎಷ್ಟು ಬೇಸರ ಆಗಿರ್ಬೇಕ್ರಿ ಈ ರೋಡಿಗೆ ಗಾಡಿ ಹೊಡೆದು. ಇದು ಮೊದಲು ಎಲ್ಲರೂ ದಯವಿಟ್ಟು ತಲೆಯಾಗ್ತವ್ರಿ. ಮಹಾರಾಷ್ಟ್ರದ ಪಂಡರಾಪುರ, ಪುಣೆ, ಶಿರಡಿ, ಮುಂಬೈ ಸೇರಿದಂತೆ ವಿವಿಧ ನಗರಗಳಿಗೆ ಸಂಚರಿಸುವ ವಾಹನ ಚಾಲಕರಂತೂ ಜೀವ ಕೈಯಲ್ಲಿ ಹಿಡ್ಕೊಂಡು ಸಂಚರಿಸಬೇಕು. ಇನ್ನು ಸುಮಾರು 16 ಕಿಲೋಮೀಟರ್ ವರೆಗಿನ ರಸ್ತೆ ಡಾಂಬರೀಕರಣ ಕಾಮಗಾರಿ ಆರಂಭಗೊಂಡು 1 ವರ್ಷ ಗತಿಸಿದೆ. ಚಡಚಣದಿಂದ ಶಿರಾಡೋಣಕ್ಕೆ ಹೋಗುವಾಗ, ಇದು ಶುಗರ್ ಫ್ಯಾಕ್ಟ್ರಿಗೆ ಹೋಗುವಾಗ, ಶಿರಾಡೋಣದಿಂದ ಇಂಡಿಯನ್ ಶುಗರ್ಗೆ ಹೋಗುವಾಗ ಬಹುತೇಕ 100 ಟ್ರ್ಯಾಕ್ಟರ್ಗಳು ಪಲ್ಟಿ ಆಗ್ಯಾವ. ರೋಡದ ವಿಷಯ ಕೇಳಿದ್ರೆ ಬಹಳ ರೋಡದ ಪರಿಸ್ಥಿತಿ ಹದಗೆಟ್ಟದ. ನಾವು ಸುಧಾರಣೆ ಮಾಡ್ತೀವಿ, ಯಾವಾಗ ಮಾಡ್ತೀವಿ ಅಂತ ಹೇಳಿಲ್ಲ ಅವರು, ಸುಧಾರಣೆ ಮಾಡ್ತೀವಿ ಅಂತ ಹೋಗಿ. ಎಲೆಕ್ಷನ್ ಹತ್ರ ಬರ್ತಾ ಇದೆ. ಈ ಬಾರಿ ರಸ್ತೆ ಮಾಡದೆ ಹೋದ್ರೆ ಈಗ ಹೇಗೆ ಬಸ್ಗಳನ್ನ ತಡೆದು ಜನ ಪ್ರತಿಭಟಿಸ್ತಾ ಇದ್ದಾರೋ ಮುಂದೆ ಇದೇ ಮಾರ್ಗವೇ ಶಾಶ್ವತವಾಗಿ ಬಂದ್ ಆಗೋದು ಪಕ್ಕ. ಗುರುರಾಜ್, ನ್ಯೂಸ್ 18 ವಿಜಯಪುರ. ಹಳ್ಳಿಯನ್ನ ನಾಟ್ ರೀಚಬಲ್ ಊರು ಅಂತ ಕರೀತಾರೆ. ಅಲ್ಲಿ ಎಲ್ಲರ ಕೈಯಲ್ಲಿ ಒಳ್ಳೊಳ್ಳೆ ಮೊಬೈಲ್ ಇದೆ, ಆದ್ರೆ ನೆಟ್ವರ್ಕ್ ಸಿಗಲ್ಲ. ಜೊತೆಗೆ ವಿದ್ಯುತ್ ಸಮಸ್ಯೆಯಿಂದಲೂ ಜನ ಹೈರಾಣಾಗಿ ಹೋಗಿದ್ದಾರೆ. ಈ ಊರು ನೆಟ್ವರ್ಕ್ಲೆಸ್ ಊರು. ಎಲ್ಲಿ ಹೋದ್ರೂ ನೆಟ್ವರ್ಕ್ ಸಿಗೋದಿಲ್ಲ. ನೆಟ್ವರ್ಕ್ ಬೇಕು ಅಂದ್ರೆ 1 ರಿಂದ 2 ಕಿಲೋಮೀಟರ್ ದೂರ ಹೋಗಲೇಬೇಕಾಗಿದೆ. ಚಿತ್ರದುರ್ಗ ತಾಲೂಕಿನ ಯರೇಹಳ್ಳಿ ಗ್ರಾಮದಲ್ಲಿ ಕಂಡುಬರೋ ದೃಶ್ಯಗಳಿವು. ಚಿತ್ರದುರ್ಗ ಜಿಲ್ಲಾ ಕೇಂದ್ರದಿಂದ 28 ಕಿಲೋಮೀಟರ್ ದೂರ ಇರುವ ಈ ಗ್ರಾಮಕ್ಕೆ ಈವರೆಗೂ ಮೊಬೈಲ್ ನೆಟ್ವರ್ಕ್ ಬರಲೇ ಇಲ್ಲ. ಸಮಸ್ಯೆ ಅಂದರೆ 100% ಇದೆ ಸರ್ ಇಲ್ಲಿ. ಯಾಕಂದರೆ ನಾವು ಹೊರಗಡೆ ಹೋದಾರಂತೂ ಅಲ್ಲಿ ಮಾತಾಡ್ಬೋದು, ಇಲ್ಲಿಗಂತೂ ರಿಸೀವ್ ಆಗಲ್ಲ. ನಮಗೆ ಮೆಸೇಜ್ ಅಂತೂ ಬರಲ್ಲ. 180 ಫೋನ್ ಮಾಡ್ಬೇಕಂದ್ರೆ ಅರ್ಧ ಕಿಲೋಮೀಟ್ರ್ 3 ಕಿಲೋಮೀಟ್ರ್ ಹೋಗ್ಬೇಕು. 194 ಎಮರ್ಜೆನ್ಸಿ ಆದರೆ. ಯಾರಿಗಾದ್ರೂ ಏನಾದ್ರೂ ಆರೋಗ್ಯ ಸಮಸ್ಯೆ ಆದ್ರೆ ತುರ್ತಾಗಿ ಫೋನ್ ಮಾಡಲು ಸಾಧ್ಯವಿಲ್ಲ. ಅಥವಾ ಬೇರೆ ಊರುಗಳಿಗೆ ತೆರಳಿದ ಜನರಿಗೆ ಏನೇ ಸಮಸ್ಯೆ ಆದ್ರೂ ಇಲ್ಲಿ ವಿಷಯ ಮುಟ್ಟಿಸೋಕೆ ಸಂಪರ್ಕವೇ ಇಲ್ಲದಂತಾಗಿದೆ. ಈ ಊರಲ್ಲಿ ಸುಮಾರು 150 ರಿಂದ 200 ಮನೆಗಳಿವೆ. ಇನ್ನು ಈ ಗ್ರಾಮದಲ್ಲಿ ದಿನದ 19 ಗಂಟೆ ವಿದ್ಯುತ್ ಸಂಪರ್ಕವೇ ಇರೋದಿಲ್ವಂತೆ. ನಿರಂತರ ಜ್ಯೋತಿ ಕರೆಂಟ್ ಇಲ್ಲ. ಸಾಯಂಕಾಲ 6 ಗಂಟೆಗೆ ಕೊಟ್ಟದ್ದು 9 ಗಂಟೆ ತೆಗಿತಾರೆ. ಮತ್ತೆ ಬೆಳಗ್ಗೆ ತಕ್ಕ ಕರೆಂಟ್ ಇಲ್ಲ ಸ್ವಾಮಿ. ಮಕ್ಳು ಓದ್ಕೊಳ್ಳೋದು ಹೆಂಗ್ ಸ್ವಾಮಿ? ಇಂತ ಇದ್ರೆ ಮಕ್ಳು ಓದ್ಕೊಂಬದ್ ಇನ್ನೆಲ್ಲಿ? ಕರೆಂಟ್ ಇಲ್ಲ ಅಂದ್ರೆ ಮಕ್ಳು ಓದ್ಕೊಂಬದ್ ಎಲ್ಲಿ ಸ್ವಾಮಿ? ಎಲ್ಲದಕ್ಕೂ ನಮ್ಮೂರು ಬಹಳ ಹಿಂದುಳಿದ ಹಳ್ಳಿ ಇದು.
ಈ ಸಮಸ್ಯೆ ಬಗೆಹರಿಸಲು ಚಿತ್ರದುರ್ಗ ಡಿಸಿ, ಜಿಲ್ಲಾ ಪಂಚಾಯತ್ ಸಿಇಒಗಳಿಗೆ ಹಲವು ಬಾರಿ ಗ್ರಾಮಸ್ಥರು ಮನವಿ ಮಾಡಿದ್ದಾರೆ. ಆದರೆ ಅಧಿಕಾರಿಗಳು ಬಂದು ಹೋಗ್ತಾರೆಯೇ ವಿನಃ ಸಮಸ್ಯೆ ಮಾತ್ರ ಹಾಗೆಯೇ ಇದೆ. ವಿನಾಯಕ ತೊಡರ್ನಾಳ್, ನ್ಯೂಸ್ 18, ಚಿತ್ರದುರ್ಗ. ಮಂಗಳೂರು ನಗರದ ಸೌಂದರ್ಯ ಹೆಚ್ಚು ಮಾಡೋಕೆ ಅಂತಾನೆ ನಿರ್ಮಿಸಲಾಗಿತ್ತು ದುಬಾರಿ ಕ್ಲಾಕ್ ಟವರ್. ಆದ್ರೆ ನಿರ್ವಹಣೆ ಇಲ್ಲದೆ ದುಸ್ಥಿತಿಗೆ ಬಂದು ತಲುಪಿದೆ. ತೆರಿಗೆ ಕಟ್ಟಿದ ಜನ ಮಹಾನಗರ ಪಾಲಿಕೆಗೆ ಛೀಮಾರಿ ಹಾಕ್ತಾ ಇದ್ದಾರೆ. ಈ ಬೃಹತ್ ಕ್ಲಾಕ್ ಟವರ್ ಇರೋದು ಮಂಗಳೂರು ನಗರದ ಹಂಪನಕಟ್ಟೆಯಲ್ಲಿ. ಈ ಕ್ಲಾಕ್ ಟವರ್ ಅನ್ನ 2018ರಲ್ಲಿ ನಿರ್ಮಾಣ ಮಾಡಲಾಯಿತು. ಸ್ಮಾರ್ಟ್ ಸಿಟಿ ಹೆಸರಿನಲ್ಲಿ ದುಬಾರಿ ವೆಚ್ಚದಲ್ಲಿ ಈ ಕ್ಲಾಕ್ ಟವರ್ ನಿರ್ಮಿಸಲಾಯಿತು. ಇತ್ತೀಚೆಗಷ್ಟೇ ಈ ಕಾಮಗಾರಿ ಸಂಪೂರ್ಣಗೊಂಡಿದ್ದು ಇನ್ನೂ ಕೂಡ ಅಧಿಕೃತವಾಗಿ ಇದರ ಉದ್ಘಾಟನೆಯಾಗಿಲ್ಲ. ಆದರೆ ಅದಾಗಲೇ ಈ ಕ್ಲಾಕ್ ಟವರ್ ಪಾಳು ಬಿದ್ದ ಸ್ಥಿತಿಗೆ ತಲುಪಿದೆ. ಮಂಗಳೂರು ಸಿಟಿ ಒಳಗಡೆ ಇರುವ ಒಂದು ಕ್ಲಾಕ್ ಟವರ್ ವಾರಕ್ಕೆ 4 ಸಾರಿ ಅದರ ಮುಳ್ಳು ನಿಲ್ತದೆ ಅಂತ ಹೇಳಿದ್ದಾರೆ. ಇಷ್ಟು ಅಧಿಕಾರಿಗಳು ಹಂಪನಕಟ್ಟೆಗೆ ಹೋಗುವಾಗ ಅವರಿಗೆ ಗಡಿಯಾರದ ಮುಳ್ಳು ಕಾಣುವುದಿಲ್ವಾ? 75 ಅಡಿ ಎತ್ತರದ ಕ್ಲಾಕ್ ಟವರ್ 4 ಬದಿಯೂ ದೊಡ್ಡ ಗಡಿಯಾರಗಳು, ರಾತ್ರಿ ಹೊತ್ತಿಗೆ ಲೈಟಿಂಗ್ ವ್ಯವಸ್ಥೆ ಹಾಗೂ ವರ್ಣರಂಜಿತ ಕಾರಂಜಿ ಇದೆ. ಕಾಮಗಾರಿ ಪೂರ್ತಿಗೊಳಿಸಿ ಸ್ಮಾರ್ಟ್ ಸಿಟಿಯಿಂದ ಮಹಾನಗರ ಪಾಲಿಕೆಗೆ ಹಸ್ತಾಂತರಗೊಳಿಸಲಾಗಿತ್ತು. ಆದರೆ ಇದೀಗ ಪಾಲಿಕೆ ಇದರ ನಿರ್ವಹಣೆ ಮಾಡದೆ ನಿರ್ಲಕ್ಷ್ಯ ತೋರಿದೆ. ಸ್ಮಾರ್ಟ್ ಸಿಟಿ ಅವರು ನಿರ್ಮಾಣ ಮಾಡಿದ ಮೇಲೆ ಅದನ್ನು ಮಹಾನಗರ ಪಾಲಿಕೆಗೆ ಅದನ್ನು ಹ್ಯಾಂಡ್ ಓವರ್ ಮಾಡಿದ್ದಾರೆ. ಮಂಗಳೂರು ಮಹಾನಗರ ಪಾಲಿಕೆಯಲ್ಲಿ ಆಡಳಿತ ಮಾಡುವಲ್ಲಿ ಇವತ್ತು ಬಿಜೆಪಿಯ ಆಡಳಿತ ವೈಫಲ್ಯ ಆಗಿದೆ ಎನ್ನುವಂಥದ್ದನ್ನು ನೇರವಾಗಿ ನಾನು ಹೇಳಲಿಕ್ಕೆ ನಾನು ಇಚ್ಛಪಡ್ತಾ ಇದ್ದೇನೆ. ಒಟ್ಟಿನಲ್ಲಿ ಆದಷ್ಟು ಬೇಗ ಪಾಲಿಕೆ ಅಧಿಕಾರಿಗಳು ಕ್ಲಾಕ್ ಟವರ್ ನಿರ್ವಹಣೆಗೆ ಸಮರ್ಪಕ ವ್ಯವಸ್ಥೆ ಕಲ್ಪಿಸಿ ಯೋಜನೆ ಹಾಳಾಗದಂತೆ ನೋಡಿಕೊಳ್ಳಬೇಕು. ಇಲ್ಲದಿದ್ದರೆ ಇದು ಮತ್ತೊಂದು ವೇಸ್ಟ್ ಪ್ರಾಜೆಕ್ಟ್ ಆಗೋದ್ರಲ್ಲಿ ದೂಸರಾ ಮಾತಿಲ್ಲ. ಕ್ಯಾಮರಾಮನ್ ನಿಖಿಲ್ ಸುವರ್ಣ ಜೊತೆ ಕಿಶನ್ ಶೆಟ್ಟಿ, ನ್ಯೂಸ್ 18, ಮಂಗಳೂರು. ಮನೆ ಮನೆಗೆ ಶುದ್ಧ ಕುಡಿಯೋ ನೀರು ಸಿಗಬೇಕು. ಹಾಗಾಗಿನೇ ಕೇಂದ್ರ ಸರ್ಕಾರ ಜಲ್ ಜೀವನ್ ಮಿಷನ್ ಯೋಜನೆಯನ್ನ ಜಾರಿಗೆ ತಂದಿದೆ. ಜನರ ಅನುಕೂಲಕ್ಕೆ ಮಾಡಿರೋ ಯೋಜನೆ ಅಧಿಕಾರಿಗಳ ಬೇಜವಾಬ್ದಾರಿಯಿಂದ ಹಳ್ಳ ಹಿಡಿತಾ ಇದೆ. ಚಕ್ಕಡಿ ಮೇಲೆ ನೀರು ಹೊತ್ತು ಸಾಕ್ತಾ ಇರುವ ಜನ, ಅರ್ಧಂಬರ್ಧ ಆಗಿರುವ ಕಾಮಗಾರಿ, ಅಲ್ಲಲ್ಲಿ ನೆಲ ಅಗೆದು ಹಾಕಲಾಗಿರುವ ಪೈಪ್ಗಳು. ಇದು ಬೆಳಗಾವಿ ಜಿಲ್ಲೆಯ ಚಿಕ್ಕೋಡಿ ತಾಲೂಕಿನ ತೋರಣಹಳ್ಳಿ ಗ್ರಾಮದ ವಸ್ತುಸ್ಥಿತಿ. ಬಹುಗ್ರಾಮ ಕುಡಿಯುವ ನೀರಿನ ಯೋಜನೆ ಹಾಳುಬಿದ್ದು ವರ್ಷಗಳೇ ಉಳಿದೆ. ಈಗ ಅದೇ ಜಾಗದಲ್ಲಿ ಕೇಂದ್ರದ ಜಲ್ ಜೀವನ್ ಮಿಷನ್ ಯೋಜನೆಯನ್ನ ಜಾರಿಗೆ ತರಲಾಗ್ತಾ ಇದೆ. ಚಿಕ್ಕೋಡಿ ಡಿವಿಷನ್ದಾಗ 502 ಹಳ್ಳಿಗಳು ಬರ್ತಾವೆ. ಸೊ ಈ 502 ವಿಲೇಜ್ದಲ್ಲಿ 2024 ಅಂದರೆ ಯಾವುದೋ ಹಳ್ಳಿ ಒಳಗೆ ನಾವು JJM ಸ್ಕೀಮ ಮುಗಿಸಿ ಎಲ್ಲ ಹಳ್ಳಿಗಳಿಗೆ ನಾವು ಶುದ್ಧ ಕುಡಿಯುವ ನೀರನ್ನು ನಾವು ಒದಗಿಸ್ತೀವಿ. 2024ರ ಒಳಗಾಗಿ ಎಲ್ಲ ಗ್ರಾಮಗಳಲ್ಲೂ ಸಹ ಜಲ್ ಜೀವನ್ ಮಿಷನ್ ಯೋಜನೆಯನ್ನ ಅನುಷ್ಠಾನ ಮಾಡುವ ಗುರಿ ಇಲಾಖೆ ಹೊಂದಿದೆ. ಅಧಿಕಾರಿಗಳು ಗ್ರಾಮಗಳಲ್ಲಿ ಯಾವುದೇ ಸಮಸ್ಯೆ ಇಲ್ಲ ಅಂತ ಹೇಳ್ತಿದ್ದಾರೆ. ಈಗ ಹೊಸದೊಂದು ಸ್ಕೀಮ್ ಜಲ ಜೀವನ ಕಾಮಗಾರಿ ಹತ್ರ ಬಂದಿತ್ರಲ್ಲ, ಅದು ಪೆಂಡಿಂಗ್ ಐತಿ. ಅದಕ್ಕ ಮೊದಲು ಏನೈತ್ರಿ, ಹೊಳಿ ನೀರು ಇಲ್ಲಿ ಬರೋದು ಬಹಳ ಅವಶ್ಯಕತೆ ಐತಿ. ಹೊಳಿ ನೀರು ಬಂದ್ರೆ ಏನೈತಿ, ಮೊದಲು ಹೊಳಿ ನೀರು ಬಂದ್ರೆ ಜಲ ಜೀವನ ಕಾಮಗಾರಿ ಮುಂದೆ ಮಾಡಕ್ ಅನುಕೂಲ ಐತಿ. ಹೊಳಿ ನೀರಲ್ದಕ್ಕೆ ಜಲ ಜೀವನ ಕಾಮಗಾರಿ ಮಾಡಿ ಉಪಯೋಗ ಏನೈತ್ರಿ ಅದ? ಒಟ್ಟಾರೆ ಸರಿಯಾದಂತ ನೀರಿನ ಮೂಲವನ್ನ ಕಂಡುಕೊಳ್ಳದೆ ಜನಪ್ರತಿನಿಧಿಗಳು ಜಲಜೀವನ್ ಮಿಷನ್ ಯೋಜನೆಗೆ ಗುದ್ದಲಿ ಪೂಜೆಯನ್ನ ಮಾಡುತ್ತಾ ಸಾಕ್ತಿದ್ದಾರೆ. ಅಧಿಕಾರಿಗಳು ಕೋಟ್ಯಾಂತರ ರೂಪಾಯಿ ಕಾಮಗಾರಿಯನ್ನ ಬೇಕಾಬಿಟ್ಟಿಯಾಗಿ ಮಾಡ್ತಿದ್ದಾರೆ. ಮುಂದೆ ದಾಖಲೆಯಲ್ಲಿ ಕೆಲಸ ಆಗಿರುತ್ತೆ, ಆದ್ರೆ ಜನರ ಗೋಳು ಮಾತ್ರ ಹಾಗೇ ಇರುತ್ತೆ. ಲೋಹಿತ್, ನ್ಯೂಸ್ 18, ಚಿಕ್ಕೋಡಿ. ಎಷ್ಟೋ ಬಾರಿ ಕೆಲ ಆಟೋ ಚಾಲಕರು ಮೀಟರ್ ಯೂಸ್ ಮಾಡದೆ ಪ್ರಯಾಣಿಕರಿಂದ ದುಪ್ಪಟ್ಟು ದರ ವಸೂಲಿ ಮಾಡ್ತಾರೆ. ಇದಕ್ಕೆ ಬ್ರೇಕ್ ಹಾಕೋದಕ್ಕೆ ಬರ್ತಾ ಇದೆ QR ಕೋಡ್ ಸ್ನೇಹಿತ. ಇದು ಹೇಗೆ ಕೆಲಸ ಮಾಡುತ್ತೆ, ಪ್ರಯಾಣಿಕರಿಗೆ ಏನು ಅನುಕೂಲ, ಸ್ಟೋರಿ ನೋಡಿ. ಆಟೋ ಚಾಲಕರ ದುಪ್ಪಟ್ಟು ವಸೂಲಿಗೆ ಬೀಳುತ್ತಾ ಬ್ರೇಕ್. ಹೆಚ್ಚಿನ ಹಣ ವಸೂಲಿಗೆ ಕಡಿವಾಣ ಹಾಕಲು QR ಕೋಡ್. QR ಕೋಡ್ ಮೂಲಕ ಟ್ರಾಫಿಕ್ ಪೊಲೀಸರಿಗೆ ದೂರು ನೀಡಿ. ಆಟೋಗಳಲ್ಲಿ ದುಪ್ಪಟ್ಟು ದರ ವಸೂಲಿ, ಪ್ರಯಾಣಿಕರ ಜೊತೆ ಜಗಳಕ್ಕೆ ಕಡಿವಾಣ ಹಾಗೂ ಪ್ರಯಾಣಿಕರ ನೆರವಿಗೆ ಬರ್ತಿದೆ QR ಕೋಡ್. ಆಟೋಗಳಲ್ಲಿ ಇಲ್ಲಿಯವರೆಗೆ ಬಳಸುತ್ತಿದ್ದ ಚಾಲಕರ ಅಥವಾ ಮಾಲೀಕರ ಡಿಸ್ಪ್ಲೇ ಕಾರ್ಡ್ಗಳ ಬದಲಿಗೆ QR ಕೋಡ್ ಅಳವಡಿಸಲು ಮುಂದಾಗಿದ್ದಾರೆ. ಇದಕ್ಕೆ ಸಂಬಂಧಪಟ್ಟಂತೆ ಆಪ್ ಡೆವಲಪ್ ಮಾಡಲಾಗಿದೆಯಂತೆ. QR ಕೋಡ್ ಮುಖಾಂತರ ನಾವು ಅಲ್ಲಿ ಅಳವಡಿಸಿದ್ರೆ ಏನಾದರೂ ಕಂಪ್ಲೇಂಟ್ ಮಾಡಬೇಕಾದ್ರೆ ಅಥವಾ ಬೇರೆ ಏನಾದರೂ ಪ್ರಾಬ್ಲಮ್ಗಳು ಆಯಿತು ಅಂದರೆ ಇಮಿಡಿಯೇಟ್ಲಿ ನಮಗೆ ಮಾಹಿತಿಯನ್ನು ಕೊಡಲಿಕ್ಕೆ ಅನುಕೂಲ ಆಗುತ್ತೆ. ಇಷ್ಟು ದಿನ ಆಟೋ ಚಾಲಕರ ಬೇಸಿಕ್ ಮಾಹಿತಿ ಫಲಕ ಆಟೋದಲ್ಲಿರ್ತಿತ್ತು. ಇನ್ಮುಂದೆ ಆಟೋಗಳಿಗೆ QR ಕೋಡ್ ಐಡೆಂಟಿಟಿ ಇರಲೇಬೇಕು.
ಆಟೋ ಚಾಲಕರಿಂದ ಸಮಸ್ಯೆ ಆದರೆ ಸ್ಪಾಟ್ ಅಲ್ಲೇ QR ಕೋಡ್ ದಾಖಲೆ ಪಡೆದು ದೂರು ದಾಖಲಿಸಬಹುದು. ಮೇ ಮೊದಲ ವಾರದಲ್ಲಿ ಆಟೋ QR ಕೋಡ್ ಸಿಸ್ಟಮ್ ಜಾರಿಯಾಗುತ್ತೆ. ಈಗ ಅದರ ಬಗ್ಗೆ ಆಲ್ರೆಡಿ ಆ್ಯಪ್ ಡೆವಲಪ್ ಮಾಡ್ತಾ ಇದ್ದೀವಿ. ಈಗ QR ಕೋಡ್ನ ಡೆವಲಪ್ ಮಾಡ್ತಾ ಇದ್ದೀವಿ. ಈಗ ಸ್ವಲ್ಪ ಒಂದೆರಡು ತಿಂಗಳಲ್ಲೇ ಅದು ಜಾರಿಗೆ ಬರುತ್ತೆ. ಒಟ್ಟಾರೆ ಆಟೋ ದರ ಹೆಚ್ಚಳ, ಮೀಟರ್ ಹಾಕಲ್ಲ, ಅದು ಇದು ಅನ್ನೋ ದೂರುಗಳಿಗೆ QR ಕೋಡ್ ಸದ್ಯದಲ್ಲಿಯೇ ಕಡಿವಾಣ ಹಾಕಲಿದೆ. ಆಶಿಕ್ ಮುಲ್ಕಿ, ನ್ಯೂಸ್ 18 ಬೆಂಗಳೂರು. ಇತ್ತೀಚೆಗೆ ಪರೀಕ್ಷೆಯಲ್ಲಿ ಫೇಲ್ ಆದರೆ ಆತ್ಮಹತ್ಯೆ ಮಾಡಿಕೊಳ್ಳುವವರ ಸಂಖ್ಯೆ ಹೆಚ್ಚಾಗಿದೆ. ಇದನ್ನರಿತ ಯುವಕನೋರ್ವ ಮಕ್ಕಳಲ್ಲಿ ಆತ್ಮಸ್ಥೈರ್ಯ ತುಂಬುತ್ತಾ ಇದ್ದಾರೆ. ಮಕ್ಕಳಲ್ಲಿ ನೈತಿಕ ಮೌಲ್ಯದ ಜಾಗೃತಿ ಮೂಡಿಸುವಂತ ಕೆಲಸ ಮಾಡ್ತಾ ಇದ್ದಾರೆ. ಇಂದಿನ ವಿದ್ಯಾರ್ಥಿಗಳು ಯುವಜನತೆ ನೈತಿಕ ಮೌಲ್ಯ ಕಳೆದುಕೊಂಡು ಹಾದಿ ತಪ್ಪುತ್ತಿದ್ದಾರೆ. ಮನೆಯಲ್ಲಿ ಹೆತ್ತವರಿಗೆ ಗೌರವ ಕೊಡೋದು, ಗುರು ಹಿರಿಯರ ಮಾತು ಕೇಳೋದನ್ನ ಮರೆತಿದ್ದಾರೆ. ಇನ್ನು ಪರೀಕ್ಷೆಯಲ್ಲಿ ಫೇಲ್ ಆದ್ರಂತೂ ಜೀವಕ್ಕೆ ಇತಿಶ್ರೀ ಹೇಳ್ಬಿಡ್ತಾರೆ. ಇದನ್ನರಿತ ಪಾವಗಡ ತಾಲೂಕಿನ ಯುವಕ ನವೀನ್ ಕಿಲಾರ್ಲಹಳ್ಳಿ ಮಕ್ಕಳಲ್ಲಿ ನೈತಿಕ ಮೌಲ್ಯದ ಜಾಗೃತಿ ಮೂಡಿಸುವ ಕೆಲಸ ಮಾಡ್ತಿದ್ದಾರೆ. ಕೂತ್ಕೊಂಡ್ರೆ ಏನೂ ಗೊತ್ತಾಗ್ತಾ ಇಲ್ಲ. ಹಾರ್ಟ್ ಬೀಟ್ ರೈಸ್ ಆಗಿದೆ, ಭಯ ಸ್ಟಾರ್ಟ್ ಆಗಿದೆ, ಜ್ವರ ಶುರುವಾಗಿದೆ. ರಿಸಲ್ಟ್ ಬಂತು, ಸೈಬರ್ ಸೆಂಟರ್ಗೆ ಹೋದ್ರಿ, ರಿಸಲ್ಟ್ ನೋಡಿದ್ರಿ, ಆಲ್ ಡೌನ್ ಆಗೋಗಿದಾವೆ, ಎಲ್ಲ ಫೇಲ್ ಆಗೋಗಿದೆ. ನೋಡಿದ್ರಿ ಜೀವ ಅರ್ಧ ಹಲ್ಲೆ ಹೋಯ್ತು. ಮನೆಗೆ ಹೋದ್ರಿ ಯಾರನ್ನೂ ಮಾತಾಡಿಸ್ತಿಲ್ಲ, ರೂಮ್ ಬಾಕ್ಲಾಕೊಂಡಿದ್ದ ಫ್ಯಾನ್ ನೇಣಾಕೊಂಡು ಸತ್ತು ಬಿಟ್ರಿ. ಪಾವಗಡ, ಶಿರಾ, ಮಧುಗಿರಿ, ಚಿತ್ರದುರ್ಗ, ಹೊಳಲ್ಕೆರೆ, ಹಿರಿಯೂರು ಸೇರಿದಂತೆ ಸುಮಾರು 150 ಶಾಲಾ ಕಾಲೇಜಿನ ವಿದ್ಯಾರ್ಥಿಗಳಲ್ಲಿ ಅರಿವು ಮೂಡಿಸಿದ್ದಾರೆ. ಸುಮಾರು 6 ತಿಂಗಳಿನಿಂದ 150 ಕಾರ್ಯಕ್ರಮ ಮಾಡಿ ಜಾಗೃತಿ ಮೂಡಿಸುತ್ತಿದ್ದಾರೆ. ನವೀನ್ ಕಿಲಾರ್ಲಹಳ್ಳಿ ಅವರು ನನಗೆ ಮಾತಾಡಿದ್ರು, ಇಷ್ಟೊತ್ತು ಅವ್ರು ಹಂಗ್ ಮಾಡ್ತಾರೆ, ದೇಶಕ್ಕಾಗಿ ಹೋರಾಡ್ತಾರೆ, ನಾವು ಹಂಗ್ ಸಾಧನೆ ಮಾಡಬೇಕು. ಏನಂದ್ರೆ ನಾವು ತಾಯಿ ಪ್ರೀತಿಯೇ ನೋಡಿಲ್ಲ. ಚಿಕ್ಕ ವಯಸ್ಸಿದ್ದಾಗಲೇ ತಾಯಿ ತೀರ್ಕೊಂಡ್ರು, ಹಂಗಾಗಿ ತಾಯಿ ಪ್ರೀತಿಯೇ ನೋಡಿಲ್ಲ. ನಾನು ಸಾಕ್ತಿರೋದು ನಮ್ಮ ಅಜ್ಜಿ, ನಮ್ಮಪ್ಪ ಕೆಲಸ ಮಾಡ್ತಿದ್ದಾರೆ, ಅವರು ತುಂಬಾ ಕೆಲಸ ಮಾಡ್ತಾರೆ. ಹಂಗಾಗಿ ನಾವು ಚೆನ್ನಾಗಿ ಸಾಧನೆ ಮಾಡಿ ಓದಿ ಅವ್ರು ಹೇಳಿದ ಒಂದೊಂದು ಮಾತನ್ನು ನಾವು ಮುಂದೆ ಪಾಲಿಸ್ಬೇಕು. ಸಮಾಜ ಸೇವಕ ನವೀನ್ ಕಿಲಾರ್ಲಹಳ್ಳಿ ರಾಜ್ಯಾದ್ಯಂತ ಈ ಜಾಗೃತಿ ಅಭಿಯಾನ ಮುಂದುವರೆಸಿದ್ದಾರೆ. ನವೀನ ಸಮಾಜ ಸೇವೆಗೆ ಜನ ಮೆಚ್ಚುಗೆ ವ್ಯಕ್ತವಾಗಿದೆ. ಅಲ್ಲದೆ ವಿದ್ಯಾರ್ಥಿಗಳು ತಪ್ಪು ನಿರ್ಧಾರಕ್ಕೆ ಬರುವುದಕ್ಕೂ ಮುನ್ನ ನವೀನ್ ಮಾತನ್ನ ನೆನೀತಾ ಇದ್ದಾರೆ. ವಿಠಲ್, ನ್ಯೂಸ್ 18 ತುಮಕೂರು. ಅಯೋಧ್ಯೆ ರಾಮ ಮಂದಿರ ನಿರ್ಮಾಣದಲ್ಲಿ ಕರ್ನಾಟಕದ ಪಾತ್ರ ತುಂಬಾನೇ ಮುಖ್ಯ. ಅದರಲ್ಲೂ ಮೈಸೂರಿನ ಕಲ್ಲು ರಾಮನ ಪ್ರತಿಮೆ ನಿರ್ಮಾಣಕ್ಕೆ ಬಳಕೆ ಮಾಡ್ತಾರೆ ಅಂತ ಹೇಳಲಾಗ್ತಾ ಇದೆ. ಮೈಸೂರಿನಿಂದ ಕಳುಹಿಸಲಾದ 2 ಶಿಲೆಗಳು ಬುಧವಾರ ಉತ್ತರ ಪ್ರದೇಶದ ಅಯೋಧ್ಯೆಯನ್ನ ತಲುಪಿವೆ. ಇವುಗಳಲ್ಲಿ ಒಂದು ಕಪ್ಪು ಬಣ್ಣದಲ್ಲಿದ್ದರೆ ಇನ್ನೊಂದು ಒಳಗೆ ಹಳದಿ ಬಣ್ಣದಲ್ಲಿದೆ. ಇದೇ ಕಲ್ಲುಗಳಿಂದ ರಾಮನ ವಿಗ್ರಹವನ್ನ ಕೆತ್ತಲಾಗುವುದು. ಈ ಶಿಲೆಗಳನ್ನು ರಾಮಸೇವಕಪುರಂನಲ್ಲಿರುವ ದೇವಾ ಬಂಡೆಗಳ ಬಳಿ ಇರಿಸಲಾಗಿದೆ. ವಾಸ್ತುತಜ್ಞರು ಬಂಡೆಗಳನ್ನು ಪರಿಶೀಲಿಸುತ್ತಿದ್ದಾರೆ. ಶ್ರೀರಾಮ ಜನ್ಮಭೂಮಿ ತೀರ್ಥಕ್ಷೇತ್ರ ಟ್ರಸ್ಟ್ನ ಪ್ರಧಾನ ಕಾರ್ಯದರ್ಶಿ ಚಂಪತ್ ರಾಯ್ ಮಾತನಾಡಿ, ಎಲ್ಲಾ ಕಲ್ಲುಗಳನ್ನು ಪ್ರತಿಮೆಗೆ ಬಳಸಲ್ಲ. ಶಿಲ್ಪಕಲೆ ತಜ್ಞರ ಒಪ್ಪಿಗೆ ಪಡೆದ ನಂತರವೇ ರಾಮಲಲ್ಲಾ ವಿಗ್ರಹದ ನಿರ್ಮಾಣ ಕಾರ್ಯ ಪ್ರಾರಂಭಿಸಲಾಗುವುದು ಎಂದರು. रामलला की मूर्ति पर चर्चा हुई कि कर्नाटक से 2 विशाल शिलाखंड आ गए, राजस्थान से भी 3 पत्थर आए. ಒಂದು ಬಂಡೆ 26 ಟನ್ ತೂಕವಿದ್ದರೆ ಇನ್ನೊಂದು 14 ಟನ್ ತೂಕವಿದೆ. ಅಯೋಧ್ಯೆಯ ಭವ್ಯ ರಾಮ ಮಂದಿರದ ಗರ್ಭಗುಡಿಯಲ್ಲಿ 9 ಅಡಿ ಎತ್ತರದಲ್ಲಿ ರಾಮನ ಹೊಸ ವಿಗ್ರಹವನ್ನ ಸ್ಥಾಪಿಸಲಾಗುವುದು. ಬ್ಯೂರೋ ರಿಪೋರ್ಟ್, ನ್ಯೂಸ್ 18. ನಿನ್ನೆ ಜೆಪಿ ನಡ್ಡಾ ಅವರು ಚಾಮರಾಜನಗರಕ್ಕೆ ಬಂದಿದ್ರು. ಆದ್ರೆ ಅಲ್ಲಿನ ಜಿಲ್ಲಾ ಉಸ್ತುವಾರಿ ಸಚಿವರೇ ಗೈರಾಗ್ಬಿಟ್ಟಿದ್ರು. ಅದು ವಿ ಸೋಮಣ್ಣ ಅವರು. ಬಹಳಷ್ಟು ಚರ್ಚೆಗೆ ಗ್ರಾಸವಾಗಿದೆ ಸೋಮಣ್ಣ ಅವರ ಆಬ್ಸೆನ್ಸ್. ಮಗನ ರಾಜಕೀಯ ಭವಿಷ್ಯಕ್ಕೋಸ್ಕರ ವಿ ಸೋಮಣ್ಣ ಬಿಜೆಪಿ ಪಕ್ಷ ಬಿಡ್ತಾರಾ, ಆಂತರಿಕ ಬೆಳವಣಿಗೆ ಕಡೆಗಣನೆಗೆ ಬೇಸತ್ತು ಪಕ್ಷವನ್ನ ಬಿಡ್ತಾರಾ ಅಂತ ಚರ್ಚೆಗಳು ನಡೀತಾ ಇದೆ. ಕಾಂಗ್ರೆಸ್ ಸೇರೋದಕ್ಕೆ ಚಿಂತನೆಯನ್ನ ಮಾಡಿದ್ದಾರೆ ಸೋಮಣ್ಣ. ಆ ಮನವೊಲಿಕೆ ಪ್ರಯತ್ನಗಳು ಕಾಂಗ್ರೆಸ್ ಪಕ್ಷದಿಂದ ಆಗ್ತಾ ಇದೆ. ಅವರಿಗೆ ಬಿಗ್ ಆಫರ್ ಎಲ್ಲ ಕೊಟ್ಟಿದ್ದಾರೆ ಕಾಂಗ್ರೆಸ್ ಪಕ್ಷದಿಂದ ಅಂತ ಹೇಳಿ ಚರ್ಚೆಗಳು ನಡೀತಾ ಇದೆ. ಇದರ ಭಾಗವಾಗಿ ಪ್ರಬಲ ಸಮುದಾಯದ ನಾಯಕನಾಗಿರುವಂತಹ ವಿ ಸೋಮಣ್ಣ ಅವರು ತಮ್ಮನ್ನ ಬಿಜೆಪಿಯಲ್ಲಿ ಹೆಂಗಿದ್ರು ಕಡೆಗಣಿಸ್ತಾ ಇದ್ದಾರೆ. ಕಾಂಗ್ರೆಸ್ಗೆ ಹೋದ್ರೆ ನನಗೆ ಹೆಂಗೂ ಒಳ್ಳೆ ಆಫರ್ ಸಿಗುತ್ತೆ ಅಂತ ಏನೋ ಯೋಚನೆ ಮಾಡ್ತಾ ಇದ್ದಾರೆ ಅಂತ ಹೇಳಿ ಸುದ್ದಿ ಲಭ್ಯವಾಗಿದೆ. ಇದೇ ವಿಚಾರವಾಗಿ ಇನ್ ಡೀಟೇಲ್ ಆಗಿ ಇನ್ಫಾರ್ಮೇಶನ್ ಕೊಡೋದಕ್ಕೆ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ ನಮ್ಮ ಪೊಲಿಟಿಕಲ್ ಬ್ಯೂರೋ ಹೆಡ್ ಚಿದಾನಂದ್ ಪಟೇಲ್. ಚಿದಾನಂದ್ ಪಟೇಲ್, ವಿ ಸೋಮಣ್ಣ ಅವರು ಚಾಮರಾಜನಗರಕ್ಕೆ ನಿನ್ನೆ ಹೋಗದೇ ಇರೋದು ಹಲವಾರು ಆಯಾಮಗಳಲ್ಲಿ ಚರ್ಚೆಗೆ ಈಗ ಕಾರಣ ಆಗಿದೆ. ಕಾಂಗ್ರೆಸ್ ಇಂದ ಅವರಿಗೆ ಏನೆಲ್ಲ ಆಫರ್ ಕೊಟ್ಟಿದ್ದಾರೆ, ಜೊತೆಗೆ ಮಗನ ರಾಜಕೀಯ ಭವಿಷ್ಯ ದೃಷ್ಟಿಯಿಂದ ನೋಡೋದಾದ್ರೆ ಸೋಮಣ್ಣ ಅವರ ಚಿಂತನೆಗಳ ಬಗ್ಗೆ ಹೇಳೋದಾದ್ರೆ. ಶರ್ಮಿತಾ ಶೆಟ್ಟಿ
ಭಾರತೀಯ ಜನತಾ ಪಕ್ಷದ ರಾಷ್ಟ್ರೀಯ ಅಧ್ಯಕ್ಷ JP ನಡ್ಡಾರವರ ಕಾರ್ಯಕ್ರಮಕ್ಕೆ ಗೈರಾಗಿರುವಂತದ್ದು, ಉಸ್ತುವಾರಿ ಸಚಿವರಾಗಿ ಗೈರಾಗಿರುವಂತದ್ದು. ಈಗ ಭಾರತೀಯ ಜನತಾ ಪಕ್ಷ ಮತ್ತು ಕಾಂಗ್ರೆಸ್ನಲ್ಲಿ ಹಲವಾರು ಊಹಾಪೋಹಗಳು ಮತ್ತು ರಾಜಕೀಯ ವದಂತಿಗಳು ಹಬ್ಬಿರುವಂತದ್ದು. ಈಗಾಗಲೇ ವಿ ಸೋಮಣ್ಣ ಜೊತೆ DK ಶಿವಕುಮಾರ್ ಅವರು ನಿರಂತರವಾಗಿ ಸಂಪರ್ಕದಲ್ಲಿ ಇರ್ತಕ್ಕಂಥದ್ದು. ರಾಜಾಜಿನಗರ ಟಿಕೆಟ್ ಅನ್ನು ಕೊಡ್ತೀವಿ ಅಂತ ಹೇಳಿರುವಂತದ್ದು. ಒಂದು ಕಡೆ ಅವರು ಗೋವಿಂದರಾಜನಗರ ಟಿಕೆಟ್ ನ ಗೋವಿಂದರಾಜನಗರ ಕ್ಷೇತ್ರದಿಂದ ಸ್ಪರ್ಧೆ ಮಾಡುವಂತ ಇರಾದೆಯನ್ನ ವ್ಯಕ್ತಪಡಿಸಿರುವಂತದ್ದು. ಆದ್ರೆ ಗೋವಿಂದರಾಜನಗರ ಕ್ಷೇತ್ರದಲ್ಲಿ ಪ್ರಿಯಾ ಕೃಷ್ಣರವರು ಇರ್ತಕ್ಕಂಥದ್ದು ಮತ್ತು ವಿಜಯನಗರದಲ್ಲಿ M ಕೃಷ್ಣಪ್ಪ ಇರ್ತಕ್ಕಂಥದ್ದು. ಅವರು ಕೂಡ ಎಲ್ಲ ಒಂದ್ ಕಡೆ ಸದ್ಯಕ್ಕೆ ಸೋಮಣ್ಣರವರ ಬದ್ಧ ರಾಜಕೀಯ ಎದುರಾಳಿ ಕೂಡ ಹೌದು. ಮತ್ತೊಂದು ಕಡೆ ಸೋಮಣ್ಣರವರು ಕಾಂಗ್ರೆಸ್ ಸೇರ್ಪಡೆ ಸಂಬಂಧಪಟ್ಟ ಹಾಗೆ ವಿಪಕ್ಷ ನಾಯಕ ಸಿದ್ದರಾಮಯ್ಯ ಕೂಡ ಚರ್ಚೆಯನ್ನು ನಡೆಸ್ತಿರುವಂತದ್ದು. ಆದ್ರೆ ಇನ್ನೂ ಕೂಡ ಸಿದ್ದರಾಮಯ್ಯ ಗ್ರೀನ್ ಸಿಗ್ನಲ್ ಕೊಟ್ಟಿಲ್ಲ ಅನ್ನೋದು ಇನ್ನೊಂದು ಮಾತು. ಈ ಎಲ್ಲದನ್ನ ನೋಡಿ ಕೂಡ ಬಿಜೆಪಿ ಒಳಗಡೆ ಇದ್ರೆ ಎಲ್ಲೊಂದ್ ಕಡೆ ತನ್ನ ಪುತ್ರ ಅರುಣ್ ಸೋಮಣ್ಣರವರ ರಾಜಕೀಯ ಭವಿಷ್ಯದ ಚಿಂತೆ, ಮತ್ತೊಂದು ಕಡೆ ಈಗಾಗಲೇ ಮಾಜಿ ಮುಖ್ಯಮಂತ್ರಿ BS ಯಡಿಯೂರಪ್ಪನವರು ಚುನಾವಣಾ ರಾಜಕೀಯದಿಂದ ದೂರ ಸರಿದ್ರು ಕೂಡ ಭಾರತೀಯ ಜನತಾ ಪಕ್ಷ ಅವರಿಗೆ ಮತ್ತಷ್ಟು ಮಣೆ ಆಗ್ತಿರುವಂತದ್ದು. ವೀರಶೈವ ಲಿಂಗಾಯತ ಸಮುದಾಯದ ನಾಯಕ ಆಗಿದ್ರು ಕೂಡ ಸೋಮಣ್ಣ ಅವರಿಗೆ ಎಲ್ಲೊಂದ್ ಕಡೆ ಪಕ್ಷದೊಳಗೆ ಪ್ರಾಶಸ್ತ್ಯ ಇಲ್ಲ. ಜೊತೆಗೆ ಅರುಣ್ ಸಿಂಗ್ ಮತ್ತು ಸೋಮಣ್ಣ ಜೊತೆ ಎಲ್ಲೊಂದ್ ಕಡೆ ಒಡನಾಟ ಸರಿ ಇಲ್ಲ. ಜೊತೆಗೆ ಎಲ್ಲೊಂದ್ ಕಡೆ ಮುಂದಿನ ದಿನಗಳಲ್ಲಿ ತಂದೆ ಮತ್ತು ಮಗನಿಗೆ ಯಾವುದೇ ಕಾರಣ ಕೂಡ ಭಾರತೀಯ ಜನತಾ ಪಕ್ಷದಲ್ಲಿ ಟಿಕೆಟ್ ಕೊಡಲ್ಲ ಎಂಬ ಆತಂಕ ಎದುರಾಗಿರುವಂತದ್ದು. ಈ ಎಲ್ಲದರ ನಡುವೆ ಕಾಂಗ್ರೆಸ್ ಪಕ್ಷ ವಿ ಸೋಮಣ್ಣ ಜೊತೆ ನಿರಂತರ ಸಂಪರ್ಕದಲ್ಲಿರ್ತಕ್ಕಂಥದ್ದು. ಸೋಮಣ್ಣರವ್ರನ್ನ ಕಾಂಗ್ರೆಸ್ ಪಕ್ಷಕ್ಕೆ ಕರೆತಂದ್ರೆ ಲಿಂಗಾಯತ ಮತಗಳು, ಹಳೆ ಮೈಸೂರು ಭಾಗದ ಲಿಂಗಾಯತ ಮತಗಳು ಮತ್ತು ಸೋಮಣ್ಣರವರು ವೀರಶೈವ ಲಿಂಗಾಯತ ಮಠಮಾನ್ಯಗಳು ಮತ್ತು ಸ್ವಾಮೀಜಿಗಳ ಜೊತೆ ನಿಕಟ ಸಂಪರ್ಕ ಮತ್ತು ಉತ್ತಮ ಬಾಂಧವ್ಯ ಹೊಂದಿರುವಂತದ್ದು. ಇದು ಎಲ್ಲೊಂದ್ ಕಡೆ ಕಾಂಗ್ರೆಸ್ ಪಕ್ಷಕ್ಕೆ ಅನುಕೂಲ ಆಗುತ್ತೆ ಎಂಬ ಲೆಕ್ಕಾಚಾರ. ಈ ಎಲ್ಲದರ ನಡುವೆ ಕೂಡ ಇದೀಗ ಸೋಮಣ್ಣನವರು ಭಾರತೀಯ ಜನತಾ ಪಕ್ಷದ ಕಾರ್ಯಕ್ರಮದಿಂದ ದೂರ ಇರುವಂತದ್ದು ಮತ್ತು ಬೇಸರವನ್ನ ವ್ಯಕ್ತಪಡಿಸಿರುವಂತದ್ದು ಮತ್ತು ಅಸಮಾಧಾನದ ಲಾಭವನ್ನು ಪಡೆಯಲು ಕಾಂಗ್ರೆಸ್ ಪಕ್ಷ ಎಲ್ಲಾ ರೀತಿಯ ತಯಾರಿಯನ್ನು ಮಾಡ್ಕೊಂಡಿರುವುದು. ಈಗಾಗಲೇ ಸೋಮಣ್ಣ ಜೊತೆ ನಿರಂತರ ಸಂಪರ್ಕದಲ್ಲಿರುವಂತದ್ದು. ಇದರ ಬೆನ್ನಲ್ಲೇ ಭಾರತೀಯ ಜನತಾ ಪಕ್ಷದ ಅನೇಕ ನಾಯಕರುಗಳು ವಿ ಸೋಮಣ್ಣರವರ ಮನವೊಲಿಕೆ ಮುಂದಾಗಿರುವಂತದ್ದು. ಸ್ವತಃ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಕೂಡ ವಿ ಸೋಮಣ್ಣರವರ ಮನವೊಲಿಕೆಗೆ ಮುಂದಾಗಿದ್ದಾರೆ. ಅಲ್ಲದೆ ಬಿಜೆಪಿ ರಾಷ್ಟ್ರೀಯ ಸಂಘಟನಾ ಪ್ರಧಾನ ಕಾರ್ಯದರ್ಶಿ BL ಸಂತೋಷ್ ಕೂಡ ಸೋಮಣ್ಣ ಜೊತೆ ಮಾತುಕತೆ ನಡೆಸಿದ್ದಾರೆ ಅಂತ ಹೇಳಲಾಗುತ್ತೆ. ಒಟ್ಟಾರೆ ಯಾವುದೇ ಕಾರಣ ಕೂಡ ಬಿಜೆಪಿಯ ಬಿಗ್ ಫಿಶ್ ಅಂತ ಕರೆಸ್ಕೊಳ್ತಕ್ಕಂತ ಸೋಮಣ್ಣ ಅವ್ರನ್ನ ಆಪರೇಷನ್ ಹಸ್ತಕ್ಕೆ ಅವಕಾಶ ಮಾಡ್ಕೊಡ್ಬಾರ್ದು ಅಂತ ಹೇಳಿ ಬಿಜೆಪಿಯ ಹಿರಿಯ ನಾಯಕರು ಕೂಡ ಪ್ರಯತ್ನವನ್ನ ಮಾಡ್ತಿರುವಂತದ್ದು. ಆದ್ರೆ ಎಲ್ಲೊಂದ್ ಕಡೆ ಬಿಜೆಪಿ ಒಳಗಡೆ ಇದೇ ರೀತಿ ಅಸಮಾಧಾನ ಮತ್ತು ಬೇಸರ ಮುಂದುವರೆದ್ರೆ ಸೋಮಣ್ಣ ಅವರು ಗುಡ್ ಬೈ ಹೇಳುವ ಸಾಧ್ಯತೆಯನ್ನು ಕೂಡ ತಳ್ಳಿ ಹಾಕುವಂತಿಲ್ಲ. ಯಾವುದೇ ಕಡೆಯಲ್ಲಿ ಕಾಂಗ್ರೆಸ್ ಸೇರ್ಪಡೆ ಮಾಡಿಕೊಂಡ್ರು ಕೂಡ ಅಚ್ಚರಿ ಇಲ್ಲ ಎಂಬ ಮಾತು ಕೂಡ ರಾಜಕೀಯ ವಲಯದಲ್ಲಿ ಕೇಳಿ ಬರ್ತಿರುವಂತದ್ದು. ಶರ್ಮಿತಾ, ಫೈನ್, ಥ್ಯಾಂಕ್ ಯು ಚಿದಾನಂದ ಪಟೇಲ್. ಈ ಕ್ಷಣದ ಅಪ್ಡೇಟ್ಸ್ಗೆ. ಯಾಕಂದ್ರೆ ಕಾಂಗ್ರೆಸ್ ಅವ್ರು ಹೇಳ್ತಾ ಇದ್ರಲ್ಲ, ಬಹಳಷ್ಟು ಸಚಿವರು ನಮ್ಮ ಜೊತೆ ಕಾಂಟ್ಯಾಕ್ಟ್ ಅಲ್ಲಿ ಇದ್ದಾರೆ, ನೋಡ್ತಾರೆ ಎಲೆಕ್ಷನ್ ಹತ್ರ ಬರ್ತಾ ಇದ್ದಂಗೆ ಅವರೆಲ್ಲ ಕಾಂಗ್ರೆಸ್ ಸೇರ್ಪಡೆ ಆಗ್ತಾರೆ ಅಂತ. ಅದಕ್ಕೆ ಪೂರಕ ಅನ್ನುವಂತೆ ವಿ ಸೋಮಣ್ಣ ಅವ್ರ ವಿಷಯದಲ್ಲಿ ಬೆಳವಣಿಗೆ ನಡೀತಾ ಇದೆ. ಇನ್ನು ಮುಂದಿನ ಸುದ್ದಿ ಬೆಳಗಾವಿಯಲ್ಲಿ ಒಂದು ಕಡೆ ಕ್ರೆಡಿಟ್ ಫೈಟ್ ನಡೀತಾ ಇದೆ, ಮತ್ತೊಂದು ಕಡೆ ಸಮಾವೇಶಕ್ಕೆ ಪ್ರತಿಯೊಬ್ಬರಿಗೆ 500 ರೂಪಾಯಿ ಕೊಟ್ಟು ಕರ್ಕೊಂಡು ಬರಬೇಕು ಅಂತ ಹೇಳಿ ಕಂಡೀಷನ್ ಅನ್ನ ಸಿದ್ದರಾಮಯ್ಯ ಹಾಕಿದ್ದಾರೆ. ಆ ವಿಡಿಯೋ ಈಗ ಸಾಕಷ್ಟು ವೈರಲ್ ಆಗ್ತಾ ಇದೆ. ಬಿಜೆಪಿ ಅವ್ರು ಕರ್ಕೊಂಡು ಬರ್ತಾರೆ, ನಾವು ಜನರನ್ನ ಸೇರಿಸಬೇಕು. ಪ್ರಜಾಧ್ವನಿ ಯಾತ್ರೆ ಬಸ್ನಲ್ಲಿ ಸಿದ್ದರಾಮಯ್ಯ ಆಡಿರುವಂತ ಮಾತುಗಳು ಈಗ ವೈರಲ್ ಆಗಿದೆ. ಆ ವಿಡಿಯೋ ವೈರಲ್ ಆಗ್ತಿರೋದು ಬೆಳಗಾವಿ ಸಮಾವೇಶ ಮುಗಿಸಿ ವಾಪಸ್ ಆಗ್ತಾ ಇದ್ದಾಗ ಅವರು ಮಾತಾಡಿದ್ದಾರೆ ಬಸ್ಸಲ್ಲಿ. ಆ ವಿಡಿಯೋ ವೈರಲ್ ಆಗಿದೆ. ಅಲ್ಲಿ ಸತೀಶ್ ಜಾರಕಿಹೊಳಿ ಇದ್ದಾರೆ, ಜೊತೆಗೆ ಶಾಸಕಿ ಲಕ್ಷ್ಮೀ ಹೆಬ್ಬಾಳ್ಕರ್ ಇದ್ರು. ಅವರಿಗೆ ಸಿದ್ದರಾಮಯ್ಯ ಈ ಸೂಚನೆಯನ್ನ ಕೊಟ್ಟಿರೋದು. ಬಿಜೆಪಿ ಅವರೆಲ್ಲ 500 ರೂಪಾಯಿ ಕೊಟ್ಟು ಕರ್ಕೊಂಡು ಬರ್ತಾರೆ ಜನರನ್ನ. ನೀವು ಅಷ್ಟೇ ಸಮಾವೇಶಕ್ಕೆ ಹೆಚ್ಚು ಜನರನ್ನ ಸೇರಿಸಬೇಕು, 500 ರೂಪಾಯಿ ಕೊಟ್ಟು ಕರ್ಕೊಂಡು ಬನ್ನಿ ಜನರನ್ನ ಅಂತ ಹೇಳಿ ಒಂದು ಸೂಚನೆಯನ್ನ ಕೊಟ್ಟಿದ್ದಾರೆ. ಇದೇ ವಿಚಾರವಾಗಿ ಇನ್ನಷ್ಟು ಡೀಟೇಲ್ ಆಗಿ ಇನ್ಫಾರ್ಮೇಶನ್ ಕೊಡೋದಕ್ಕೆ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ ನಮ್ಮ ಬೆಳಗಾವಿ ರಿಪೋರ್ಟರ್ ಚಂದ್ರಕಾಂತ್ ಸುಗಂಧಿ. ಈ ಸಮಾವೇಶ ಎಲ್ಲ ಆದಾಗ, ಎಸ್ಪೆಷಲಿ ರಾಜಕೀಯ ಕಾರ್ಯಕ್ರಮಗಳಿಗೆ ಬೇರೆ ಬೇರೆ ನಾಯಕರು ಬಂದಾಗ ಜನರನ್ನ ದುಡ್ಡು ಕೊಟ್ಟು ಕರ್ಕೊಂಡ್ ಬರ್ತಾರೆ ಅಂತ ಹೇಳಿ ಜನಸಾಮಾನ್ಯರಿಗೆ ಗೊತ್ತು, ಅದನ್ನೇನು ಬಿಡಿಸಿ ಹೇಳಬೇಕಾಗಿಲ್ಲ. ಆದ್ರೆ ಪ್ರಬಲ ನಾಯಕರೊಬ್ರು ಈ ತರ ಮಾತಾಡಿದಾಗ ಸಹಜವಾಗಿ ಅದು ಚರ್ಚೆಗೆ ಬರುತ್ತೆ. ಒಂದ್ ಕಡೆ ಕ್ರೆಡಿಟ್ ಫೈಟ್, ಮತ್ತೊಂದ್ ಕಡೆ ದುಡ್ಡು ಕೊಟ್ಟು ಜನರನ್ನ ಕರ್ಸಿ ಅಂತ ಹೇಳಿರೋ ಈ ಮಾತು ಯಾವ ತರ ಬೆಳಗಾವಿ ಭಾಗದಲ್ಲಿ ಚರ್ಚೆ ಆಗ್ತಿದೆ? ಶರ್ಮಿತಾ ಶೆಟ್ಟಿ, ನಿನ್ನೆ ರಾತ್ರಿಯಿಂದಲೂ ಕೂಡ ಸಾಮಾಜಿಕ ಜಾಲತಾಣದಲ್ಲಿ ದೊಡ್ಡ ಮಟ್ಟಿಗೆ ಒಂದು ಸಂಚಲನ ಈ ಒಂದು ವಿಡಿಯೋ ಸೃಷ್ಟಿಸಿದೆ. ಸುಮಾರು 20 ಸೆಕೆಂಡ್ನ ವಿಡಿಯೋದಲ್ಲಿ ಸಿದ್ದರಾಮಯ್ಯ ಮತ್ತು ಸತೀಶ್ ಜಾರಕಿಹೊಳಿ, ಲಕ್ಷ್ಮೀ ಹೆಬ್ಬಾಳ್ಕರ್ ಮಾತಾಡಿದ್ದಾರೆ. ಮತ್ತು ಲಕ್ಷ್ಮೀ ಹೆಬ್ಬಾಳ್ಕರ್ ಇಬ್ಬರಿಗೂ ಕೂಡ ಆಹ್ವಾನ ಕೊಡ್ತಾರೆ, ನೀವು ಈ ಕಾರ್ಯಕ್ರಮಕ್ಕೆ ಬರಬೇಕು ಅಂತ ಹೇಳಿ, ಇಬ್ಬರು ಕೂಡ ಬರಬೇಕು ಅಂತೇಳಿ ಆಹ್ವಾನ ಕೊಡ್ತಾರೆ. ಬಳಿಕ ಸತೀಶ್ ಜಾರಕಿಹೊಳಿ ಕೂಡ ಜನರನ್ನ ಸೇರಿಸಿ ಅನ್ನೋ ಸೂಚನೆಯನ್ನು ಕೊಡ್ತಾರೆ. ಅದೇ ರೀತಿ ಬಳಿಕ ಮಾತಾಡಿದ ಸಿದ್ದರಾಮಯ್ಯ, ಚುನಾವಣೆ ವರ್ಷ ಆಗಿರೋದ್ರಿಂದ ಅವರು ಜನನ ಸೇರಿಸ್ತಾರೆ, ನೀವು ಜನರನ್ನ ಸೇರಿಸಿ, ಹಾಗೆ ಒಬ್ಬರನ್ನ ಕರ್ಕೊಂಬರಕ್ಕೆ 500 ರೂಪಾಯಿ ಕೊಡಬೇಕು ಅಂತ ಹೇಳ್ತಾರೆ. ಇದು ಕಾಂಗ್ರೆಸ್ಗೆ ಹೇಳಿದ್ರ ಅಥವಾ ಬಿಜೆಪಿ ಬಗ್ಗೆ ಮಾತನಾಡಿದ್ರ ಅದ್ರ ಬಗ್ಗೆ ಸ್ಪಷ್ಟತೆ ಇಲ್ಲ. ಏನು ವಿಪಕ್ಷ ನಾಯಕ ಸಿದ್ದರಾಮಯ್ಯ ಅವರು ಮಾತಾಡುವಂಥ ಈ ವಿಡಿಯೋ ಸಾಕಷ್ಟು ಸದ್ಯ ವೈರಲ್ ಆಗ್ತಿದೆ. ಇದು ಕಾಂಗ್ರೆಸ್ ಕುರಿತಾಗಿ ಮಾತಾಡಿದ ಅಥವಾ ಬಿಜೆಪಿ ಕುರಿತಾಗಿ ಮಾತಾಡಿದ ಅನ್ನೋ ಸ್ಪಷ್ಟತೆ ಇಲ್ಲ. ಏನು ಸಿದ್ದರಾಮಯ್ಯ ಅವರ ಭಾಷಣವನ್ನು ತಿರುಚಕ್ಕೆ ಮಾಡಿದ್ದ ಅಥವಾ ಏನು ಯಾವುದೋ ವಿಡಿಯೋ ಮಾಡೋಕ್ಕೆ ಹೋಗಿ ಇದು ವೈರಲ್ ಆಗಿದ್ದ ಅಂತಕ್ಕದ್ದು ಸಾಕಷ್ಟು ಈಗ ಚರ್ಚೆಗೆ ಕಾರಣವಾಗಿದೆ. ಶರ್ಮಿತಾ ಶೆಟ್ಟಿ, ಸಿದ್ದರಾಮಯ್ಯ ಅವರು ನಿನ್ನೆಯಿಂದಲೂ ಕೂಡ ಬೆಳಗಾವಿ ಜಿಲ್ಲೆಯಲ್ಲಿ ಪ್ರವಾಸವನ್ನು ಮಾಡ್ತಾ ಇದ್ದಾರೆ. ನಿನ್ನೆ
ಬೆಳಗಾವಿ, ಖಾನಾಪುರ, ಕಿತ್ತೂರು 3 ವಿಧಾನಸಭಾ ಕ್ಷೇತ್ರದಲ್ಲಿ ಪ್ರಜಾಧ್ವನಿ ಯಾತ್ರೆಯನ್ನು ಮುಗಿಸಿದ್ದು ಇವತ್ತು ಕೂಡ ಹುಕ್ಕೇರಿಯಲ್ಲಿ ಒಂದು ಪ್ರಜಾಧ್ವನಿ ಸಮಾವೇಶದಲ್ಲಿ ಸಿದ್ದರಾಮಯ್ಯ ಪಾಲ್ಗೊಳ್ಳೋರಿದ್ದಾರೆ. ಇನ್ನು ಸಿದ್ದರಾಮಯ್ಯ ಅವರು ಆಡಿದಂತಹ ಮಾತು ಈಗ ಸದ್ಯ ಸಾಕಷ್ಟು ಚರ್ಚೆ ಮತ್ತು ಚರ್ಚೆಯನ್ನು ಹುಟ್ಟುಹಾಕಿದೆ. ಸಾಮಾಜಿಕ ಜಾಲತಾಣದಲ್ಲಿ ಎಲ್ಲ ಪಕ್ಷದ ನಾಯಕರು ಮತ್ತು ಸಾರ್ವಜನಿಕರು ಈ ಬಗ್ಗೆ ಚರ್ಚೆಯನ್ನು ಮಾಡ್ತಿದ್ದಾರೆ. ಆದರೆ ಸಿದ್ದರಾಮಯ್ಯ ಅವರು ಈ ಬಗ್ಗೆ ಸ್ಪಷ್ಟನೆ ಕೊಡ್ತಾರಾ ಅಂತಕ್ಕಂಥದ್ದು ಈಗ ಕಾದು ನೋಡಬೇಕಿದೆ. ಶರ್ಮಿತಾ ಶೆಟ್ಟಿ, ಸುಗಂಧಿ, ಮತ್ತೊಂದು ವಿಷಯವನ್ನ ನಾವು ಗಮನಿಸಲೇಬೇಕಾಗುತ್ತೆ. ಬಸ್ನಲ್ಲಿ ಅಲ್ಲಿ ಇರೋದೇ ಕೆಲವು ಜನ, ಅದರಲ್ಲಿ ಆ ವಿಡಿಯೋ ಮಾಡಿದ್ಯಾರು, ಅದು ಹೆಂಗ್ ಹೊರಗಡೆ ಬಂತು, ವೈರಲ್ ಆಗೋಕ್ ಕಾರಣ. ಮತ್ತೊಂದು ವಿಷಯ, ಬಿಜೆಪಿ ವಿಷಯವನ್ನ ಇಲ್ಲಿ ಪ್ರಸ್ತಾಪ ಮಾಡಿರೋದ್ರಿಂದ ಬೆಳಗಾವಿ ಭಾಗದಲ್ಲಿ ಬಿಜೆಪಿ ನಾಯಕರು ಯಾರಾದ್ರೂ ಇದಕ್ಕೆ ರಿಯಾಕ್ಷನ್ ಕೊಟ್ಟಿದ್ದಾರಾ ಇಲ್ಲಿ ತನಕ? ಇಲ್ಲ ಶರ್ಮಿತಾ ಶೆಟ್ಟಿ, ಇದುವರೆಗೂ ಕೂಡ ಯಾವುದೇ ಬಿಜೆಪಿ ನಾಯಕರು ಇದಕ್ಕೆ ರಿಯಾಕ್ಷನ್ ಕೊಟ್ಟಿಲ್ಲ. ಏನು ಪ್ರಜಾಧ್ವನಿ ಬಸ್ ಯಾತ್ರೆ ಇದೆ, ಬಸ್ನಲ್ಲಿ ಸುಮಾರು 5 ರಿಂದ 6 ಜನ ಕುಳಿತುಕೊಳ್ಳೋಕೆ ಮಾತ್ರ ಅಲ್ಲಿ ವ್ಯವಸ್ಥೆ ಇರತಕ್ಕಂಥದ್ದು. ಇದರಲ್ಲಿ ಎಲ್ಲ ನಾಯಕರು ಕುಳಿತಿರ್ತಕ್ಕಂಥ ಎಲ್ಲ ನಾಯಕರ ದೃಶ್ಯವೂ ಕೂಡ ಸರಿಯಾಗಿದೆ. ಪ್ರಮುಖವಾಗಿ ವಿಪಕ್ಷ ನಾಯಕ ಸಿದ್ದರಾಮಯ್ಯ ಆಗಿರ್ಬೋದು, ಕೆಪಿಸಿಸಿ ಕಾರ್ಯಾಧ್ಯಕ್ಷ ಸತೀಶ್ ಜಾರಕಿಹೊಳಿ, ಹಾಗೆ ಬೆಳಗಾವಿ ಗ್ರಾಮೀಣ ಕ್ಷೇತ್ರದ ಶಾಸಕಿ ಲಕ್ಷ್ಮೀ ಹೆಬ್ಬಾಳ್ಕರ್ ಕೂಡ ಈ ಒಂದು ವಾಹನದಲ್ಲಿರ್ತಾರೆ. ಏನು ಅಲ್ಲಿ MLC ಚಂದ್ರರಾಜ್ ಹಟ್ಟಿಹೊಳಿ ಪಕ್ಕದಲ್ಲಿ ನಿಂತಹ ವ್ಯಕ್ತಿನೇ ಈ ಒಂದು ವಿಡಿಯೋನ ಮಾಡಿದ್ದಾರೆ. ಈ ಒಂದು ವಿಡಿಯೋ ಮಾಡಿದ ಬಳಿಕ ಎಷ್ಟು ಬೇಕೋ ಅಷ್ಟನ್ನ ಬಳಕೆ ಮಾಡಿದ್ರ ಅಥವಾ ಕಂಪ್ಲೀಟ್ ವಿಡಿಯೋ ಎಲ್ಲಿದೆ ಅನ್ನೋದ್ರ ಬಗ್ಗೆಯೂ ಕೂಡ ಸಾಕಷ್ಟು ಈಗ ಚರ್ಚೆ ಆಗ್ತಿದೆ. ಮತ್ತೆ ಕಾಂಗ್ರೆಸ್ ನಾಯಕರು ಕೂಡ ಈ ಬಗ್ಗೆ ಪ್ರತಿಕ್ರಿಯೆಯನ್ನು ಕೊಟ್ಟಿಲ್ಲ. ಯಾಕಂದ್ರೆ ಸಿದ್ದರಾಮಯ್ಯ ಅವರು ಆಡಿದ ಮಾತು ಸಾಕಷ್ಟು ಈಗ ಚರ್ಚೆಗೆ ಕಾರಣವಾಗ್ತಿದೆ. ಶರ್ಮಿತಾ ಶೆಟ್ಟಿ, ಥ್ಯಾಂಕ್ ಯು ಚಂದ್ರಕಾಂತ್, ಸುಗಂಧಿ, ತಮ್ಮ ಇನ್ಫಾರ್ಮೇಶನ್ಗೆ. ಇದು ರಾಜಕೀಯ ವಲಯದಲ್ಲಿ ಯಾವ ತರ ಚರ್ಚೆಗೆ ಗ್ರಾಸವಾಗುತ್ತೆ ಅನ್ನೋದನ್ನ ಫಾಲೋ ಅಪ್ ಮಾಡಿ ನೋಡೋಣ. ಟಾಪ್ 8 ನಲ್ಲಿ ಉಳಿದಿರುವಂತಹ ಪ್ರಮುಖ ಸುದ್ದಿ ನೋಡ್ತಾ ಹೋಗೋಣ ಚಿಕ್ಕದೊಂದು ಬ್ರೇಕ್ ಆದ್ಮೇಲೆ. ಈಶಾನ್ಯ ರಾಜ್ಯಗಳಾದ ತ್ರಿಪುರಾ, ಮೇಘಾಲಯ ಹಾಗೂ ನಾಗಾಲ್ಯಾಂಡ್ನಲ್ಲಿ ಮತ ಎಣಿಕೆ ನಡೀತಾ ಇದೆ. ತ್ರಿಪುರಾದ ಒಟ್ಟು 60 ಸ್ಥಾನಗಳಿಗೆ ಚುನಾವಣೆ ನಡೆದಿದ್ದು ಬಿಜೆಪಿ IPFT ಮೈತ್ರಿಯು 2018ರಲ್ಲಿ ರಾಜ್ಯದಲ್ಲಿ ಅಧಿಕಾರಕ್ಕೆ ಬಂದಿತು. ನಾಗಾಲ್ಯಾಂಡ್ನಲ್ಲಿ ನಾಗಾ ಪೀಪಲ್ಸ್ ಫ್ರಂಟ್ 2018ರ ವೇಳೆ 27 ಸ್ಥಾನಗಳಲ್ಲಿ ಜಯ ಸಾಧಿಸಿದ ಏಕೈಕ ಬೃಹತ್ ಪಕ್ಷವಾಗಿ ಹೊರಹೊಮ್ಮಿತು. ಆದರೆ ಬಿಜೆಪಿಯು NDPP ಜನತಾದಳ ಜೊತೆ ಮೈತ್ರಿಯನ್ನ ಮಾಡಿಕೊಂಡು ಸರ್ಕಾರ ರಚಿಸಿತು. ಮೇಘಾಲಯದಲ್ಲಿ 60 ಕ್ಷೇತ್ರಗಳಲ್ಲಿ NPP ಅಧಿಕಾರದಲ್ಲಿತ್ತು. ಇವತ್ತಿನ ಫಲಿತಾಂಶ ಯಾರಿಗೆ ಬರವಾಗುತ್ತೋ ಇವತ್ತು ಮಧ್ಯಾಹ್ನದ ಒಳಗೆ ಬಹುತೇಕ ಫೈನಲ್ ಫಲಿತಾಂಶ ಹೊರಬೀಳುವಂತ ಸಾಧ್ಯತೆಗಳಿವೆ. ಫೆಬ್ರವರಿ ತಿಂಗಳಲ್ಲಿ ಕರ್ನಾಟಕದಲ್ಲಿ 10,809 ಕೋಟಿ GST ಸಂಗ್ರಹವಾಗಿದೆ. ಈ ಮೂಲಕ ಅತಿ ಹೆಚ್ಚು GST ಸಂಗ್ರಹಿಸುವ ರಾಜ್ಯಗಳ ಪೈಕಿ ಕರ್ನಾಟಕ 2ನೇ ಸ್ಥಾನದಲ್ಲಿ ಮುಂದುವರೆದಿದೆ. ಅಲ್ಲದೆ ಸತತ 4ನೇ ತಿಂಗಳು GST ಸಂಗ್ರಹದಲ್ಲಿ ಕರ್ನಾಟಕ 10,000 ಕೋಟಿ ರೂಪಾಯಿ ದಾಟಿದಂತೆ ಆಗಿದ್ದು ರಾಜ್ಯದ ಪಾಲಿಗೆ ಇದು ದಾಖಲೆಯಾಗಿದೆ. ಕಳೆದ ವರ್ಷ ಫೆಬ್ರವರಿಯಲ್ಲಿ ಕರ್ನಾಟಕದಲ್ಲಿ 9,179 ಕೋಟಿ GST ಸಂಗ್ರಹವಾಗಿದ್ದರೆ ಈ ವರ್ಷ ಅದು 10,809 ಕೋಟಿ ರೂಪಾಯಿಗೆ ತಲುಪಿದೆ. ಬ್ಯಾಂಕ್ಗಳಲ್ಲಿ ಇನ್ಮುಂದೆ ವಾರಕ್ಕೆ 5 ದಿನ ಕೆಲಸ ಮಾಡಿ 2 ದಿನ ರಜೆ ಪಡೆಯೋ ಯೋಜನೆ ಬಗ್ಗೆ ರಿಸರ್ವ್ ಬ್ಯಾಂಕ್ ಜೊತೆ ಮಾತುಕತೆ ಮುಂದುವರೆದಿದೆ. ಇಂಡಿಯನ್ ಬ್ಯಾಂಕ್ ಅಸೋಸಿಯೇಷನ್ ಬ್ಯಾಂಕ್ ಉದ್ಯೋಗಿಗಳ ವಾರದ 5 ದಿನಗಳ ಕೆಲಸದ ಬೇಡಿಕೆಯನ್ನು ಇಟ್ಟಿದೆ. ಈ ಪ್ರಸ್ತಾವನೆಯಲ್ಲಿ ಸಕಾರಾತ್ಮಕ ನಿರ್ಧಾರವನ್ನ ತಗೊಂಡ್ರೆ ಬ್ಯಾಂಕ್ ಉದ್ಯೋಗಿಗಳು ವಾರದಲ್ಲಿ 5 ದಿನ ಕೆಲಸ 2 ದಿನ ರಜೆ ತಗೊಳ್ಳಬಹುದು. ಆದರೆ ಇದರ ಬದಲಾಗಿ ಬ್ಯಾಂಕ್ ನೌಕರರು ಪ್ರತಿದಿನ 50 ನಿಮಿಷ ಹೆಚ್ಚುವರಿಯಾಗಿ ಕೆಲಸ ಮಾಡಬೇಕು. ಆಂಧ್ರಪ್ರದೇಶದಲ್ಲಿ ಹಳ್ಳಿಗೊಂದು ದೇವಾಲಯ ನಿರ್ಮಿಸಲು ರಾಜ್ಯ ಸರ್ಕಾರ ನಿರ್ಧರಿಸಿದ್ದು ಸುಮಾರು 3,000 ದೇಗುಲಗಳ ನಿರ್ಮಾಣಕ್ಕೆ ಬಹುದೊಡ್ಡ ಯೋಜನೆಯನ್ನ ಹಾಕೊಂಡಿದೆ. ಹಿಂದೂಗಳ ಧಾರ್ಮಿಕ ನಂಬಿಕೆಗಳ ರಕ್ಷಣೆ ಮತ್ತು ಪ್ರಚಾರಕ್ಕಾಗಿ ಸಿಎಂ YS ಜಗನ್ಮೋಹನ್ ರೆಡ್ಡಿ ಅವರ ನಿರ್ದೇಶನದಂತೆ ರಾಜ್ಯ ಸರ್ಕಾರ ಈ ಯೋಜನೆಯನ್ನ ಕೈಗೊಂಡಿದೆ ಅಂತ ಉಪಮುಖ್ಯಮಂತ್ರಿ ಕೊಟ್ಟು ಸತ್ಯನಾರಾಯಣ ತಿಳಿಸಿದ್ದಾರೆ. ಗ್ರೀಸ್ನಲ್ಲಿ ಮಂಗಳವಾರ ರಾತ್ರಿ ನಡೆದಿದ್ದ 2 ರೈಲು ದುರಂತದಲ್ಲಿ ಮೃತರ ಸಂಖ್ಯೆ ಏರ್ತಲೇ ಇದೆ. ಈವರೆಗೆ 38 ಮಂದಿ ಮೃತಪಟ್ಟಿದ್ದು ಗಾಯಾಳುಗಳ ಸಂಖ್ಯೆ 60ಕ್ಕೆ ಏರಿಕೆಯಾಗಿದೆ. ಗ್ರೀಸ್ ರಾಜಧಾನಿ ಅಥೆನ್ಸ್ ಮತ್ತು ಥೆಸಲೋನಿಕಿ ನಡುವೆ ಅಥೆನ್ಸ್ನಿಂದ ಉತ್ತರಕ್ಕೆ 235 ಮೈಲುಗಳಷ್ಟು ದೂರದಲ್ಲಿರುವಂತಹ ಟೆಂಪಿ ಬಳಿಯಲ್ಲಿ ಪ್ರಯಾಣಿಕ ರೈಲು ಸರಕು ಸಾಗಣೆ ರೈಲಿಗೆ ಡಿಕ್ಕಿ ಹೊಡೆದಿತ್ತು. ಅಪಘಾತದಿಂದಾಗಿ ಹಲವು ಬೋಗಿಗಳು ಹಳಿ ತಪ್ಪಿದ್ದು ಈ ಪೈಕಿ 3 ಬೋಗಿಗಳಿಗೆ ಬೆಂಕಿ ಹೊತ್ಕೊಂಡಿತ್ತು. ಸಾವನ್ನಪ್ಪಿದವರ ಗುರುತು ಪತ್ತೆ ಇನ್ನೂ ಕೂಡ ಮುಂದುವರೆದಿದೆ. ಇವತ್ತು ನಡೆಯಲಿರುವಂತಹ G20 ರಾಷ್ಟ್ರಗಳ ವಿದೇಶಾಂಗ ಸಚಿವರ ಸಭೆಯಲ್ಲಿ ಚೀನಾ ವಿದೇಶಾಂಗ ಸಚಿವ ಕಿನ್ ಗಾಂಗ್ ಪಾಲ್ಗೊಳ್ತಾ ಇದ್ದಾರೆ. ದೇಶಗಳ ನಡುವಿನ ದ್ವಿಪಕ್ಷೀಯ ಬಾಂಧವ್ಯ ವೃದ್ಧಿ, ಆಹಾರ ಮತ್ತು ಇಂಧನ ಕ್ಷೇತ್ರಗಳಲ್ಲಿ ಭದ್ರತೆ ಹಾಗೂ ಅಭಿವೃದ್ಧಿಯಲ್ಲಿ ಸಹಕಾರವನ್ನು ಖಾತ್ರಿಪಡಿಸಲು ಚೀನಾ ಇತರೆ ದೇಶಗಳೊಂದಿಗೆ ಕಾರ್ಯನಿರ್ವಹಿಸಲು ಸಿದ್ಧ ಎಂಬ ಸಂದೇಶವನ್ನು ರವಾನಿಸಲು ಈ ಭೇಟಿ ನೆರವಾಗಲಿದೆ ಅಂತ ಸಚಿವಾಲಯ ಹೇಳಿದೆ. ರಷ್ಯಾ ಫೆಬ್ರವರಿ ತಿಂಗಳಲ್ಲಿ ಪ್ರತಿ ದಿನವೂ 1.85 ಮಿಲಿಯನ್ ಬ್ಯಾರೆಲ್ ಕಚ್ಚಾ ತೈಲವನ್ನು ಭಾರತಕ್ಕೆ ರಫ್ತು ಮಾಡಿದೆ. ಬಂದರು ಆಧಾರದಲ್ಲಿ ರಷ್ಯಾ ಭಾರತಕ್ಕೆ ತೈಲ ಪೂರೈಕೆಯನ್ನು ನಡೆಸಿದೆ. 1 ವರ್ಷದ ಹಿಂದೆ ಭಾರತ ರಷ್ಯಾದಿಂದ
ಬಹುತೇಕ ಸ್ವಲ್ಪವೂ ತೈಲ ಖರೀದಿಯನ್ನ ಮಾಡ್ತಾ ಇರಲಿಲ್ಲ. ಆದರೆ ಅಮೆರಿಕ ಮತ್ತು ಐರೋಪ್ಯ ಒಕ್ಕೂಟಗಳು ರಷ್ಯಾದ ಮೇಲೆ ನಿರ್ಬಂಧ ಹೇರಿದ ಮೇಲೆ ಭಾರತ ರಷ್ಯಾಗೆ ಪ್ರಮುಖ ತೈಲ ಮಾರುಕಟ್ಟೆಯಾಗಿ ಬದಲಾಯಿತು. ಫೆಬ್ರವರಿ 1 ತಿಂಗಳಲ್ಲೇ ಭಾರತ ರಷ್ಯಾದಿಂದ ಪ್ರತಿದಿನವೂ 1.85 ಮಿಲಿಯನ್ ಬ್ಯಾರೆಲ್ ತೈಲವನ್ನು ಆಮದು ಮಾಡಿಕೊಂಡಿದೆ. ಟೀಂ ಇಂಡಿಯಾದ ಸ್ಪಿನ್ನರ್ ರವಿಚಂದ್ರನ್ ಅಶ್ವಿನ್ ಐಸಿಸಿ ಟೆಸ್ಟ್ ಬೌಲರ್ಗಳ ಶ್ರೇಯಾಂಕದಲ್ಲಿ ಮತ್ತೊಮ್ಮೆ ಅಗ್ರ ಸ್ಥಾನಕ್ಕೇರಿದ್ದಾರೆ. ಐಸಿಸಿ ಬಿಡುಗಡೆ ಮಾಡಿರುವಂತಹ ಟೆಸ್ಟ್ ಶ್ರೇಯಾಂಕ ಪಟ್ಟಿಯಲ್ಲಿ ಇಂಗ್ಲೆಂಡ್ ತಂಡದ ಹಿರಿಯ ವೇಗಿ ಜೇಮ್ಸ್ ಆಂಡರ್ಸನ್ ಅವರನ್ನ ಹಿಂದಿಕ್ಕಿ ನಂಬರ್ 1 ಸ್ಥಾನವನ್ನ ಅಲಂಕರಿಸಿದ್ದಾರೆ. ಇತ್ತೀಚೆಗೆ ಮುಗಿದಿದ್ದ ಆಸ್ಟ್ರೇಲಿಯಾ ವಿರುದ್ಧದ 2ನೇ ಟೆಸ್ಟ್ ಪಂದ್ಯದಲ್ಲಿ ಅಶ್ವಿನ್ 6 ವಿಕೆಟ್ಗಳನ್ನು ಕಬಳಿಸಿದರು. ಈ ಹಿನ್ನೆಲೆಯಲ್ಲಿ ಅವರು ಶ್ರೇಯಾಂಕದಲ್ಲಿ ಅಗ್ರ ಸ್ಥಾನ ಅಲಂಕರಿಸಲು ಸಾಧ್ಯವಾಗಿದೆ.